ಮೊದಲನೇದಾಗಿ ಸನ್ಮಾನ್ಯ ಬಸನಗೌಡ ಯತ್ನಾಳ್ ವಿಜಯಪುರ ಜಿಲ್ಲೆಯಲ್ಲಿ ಜನಬೆಂಬಲ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾದ ಮೇಲೆ ಸುಮಾರು 100ಕ್ಕಿಂತಲೂ ಹೆಚ್ಚು ಫೇಕ್ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನು ಓಪನ್ ಮಾಡಿ ಅದರ ಮುಖಾಂತರ ನನ್ನ ವಿರುದ್ಧ ಮತ್ತು ನಮ್ಮ ಪಕ್ಷದ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪಾಜಿ ವಿರುದ್ಧ, ವಿಜೇಂದ್ರ ವಿರುದ್ಧ ಅವಾಚ್ಯ ಶಬ್ದಗಳಲ್ಲಿ ಮತ್ತು ಸುಳ್ಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸ್ತಕ್ಕಂಥ ಕೆಲಸ ಇವತ್ತೇನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ನಾನು ತಮ್ಮ ಮುಖಾಂತರ ಯಾಕೆ ಈ ಮಾತು ಹೇಳ್ತೀನಿ ಅಂದರೆ, ಅನೇಕ ಸುಳ್ಳು ವಿಡಿಯೋಗಳನ್ನೆಲ್ಲ ಬಿಟ್ಟು ಅಪಪ್ರಚಾರ ಮಾಡ್ತಕ್ಕಂಥ ಕೆಲಸ ಆ ವ್ಯಕ್ತಿ ಮಾಡ್ತಾ ಇದ್ದಾರೆ. ಅದು ಆ ವ್ಯಕ್ತಿಯ ಸಂಸ್ಕಾರವನ್ನು ತೋರಿಸ್ತದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಮ್ಮ ಜಿಲ್ಲಾ ಸಮಿತಿ ವತಿಯಿಂದ ವಿಜಯಪುರದಲ್ಲಿ ಕಂಪ್ಲೇಂಟ್ ಅನ್ನು ಫೈಲ್ ಮಾಡ್ತಕ್ಕಂಥ ಕೆಲಸ ಇವತ್ತು ಮಾಡಿದ್ದೇವೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಾನು ಜಾಸ್ತಿ ಟೈಮ್ ತಗೊಳ್ಳಲ್ಲ, ಶಾರ್ಟ್ ಆಗಿ ನಮ್ಗೆ ಹೇಳ್ತಾ ಇದ್ದೇನೆ. 3 ವಿಷಯವನ್ನ ಸನ್ಮಾನ್ಯ ಬಸನಗೌಡರು ಪದೇ ಪದೇ ಹೇಳಿದ್ದಾರೆ. ಅದು ರಾಜ್ಯ ಮಟ್ಟದಲ್ಲಿ ಸುದ್ದಿಯಾಗಿದೆ. ಹೀಗಾಗಿ ನಾನಿಲ್ಲಿ ತಮ್ಮ ಜೊತೆ ಆ ವಿಷಯ ಹಂಚ್ಕೊಳ್ತಿದ್ದೀನಿ. ಒಂದು, ಉತ್ತರ ಕರ್ನಾಟಕದ ಅಭಿವೃದ್ಧಿ ಹರಿಕಾರ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬಸನಗೌಡರು ಬಹಳ ದೊಡ್ಡ ಹೋರಾಟ ಮಾಡಿದ್ದಾರೆ ಮತ್ತು ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಷಯದಲ್ಲಿ ಯಡಿಯೂರಪ್ಪಾಜಿಯವರು ಅನ್ಯಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಅವರು ಆರೋಪ ಮಾಡಿರ್ತಕ್ಕಂಥದ್ದು. ಇದಕ್ಕೆ ನಾನು ಸ್ಪಷ್ಟ ಉತ್ತರ ಕೊಡ್ತೇನೆ. ವಿಶೇಷವಾಗಿ ನೀರಾವರಿ ಬಗ್ಗೆ ಮಾಡಿದ್ದಾರೆ. ಮೊದಲೇದಾಗಿ ಹೇಳಲಿಕ್ಕೆ ಬಯಸ್ತೇನೆ, ಸಮ್ಮಿಶ್ರ ಸರ್ಕಾರ ಬಂತು ಫಸ್ಟು, ಯಡಿಯೂರಪ್ಪಾಜಿಯವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಸಂದರ್ಭದಲ್ಲಿ ಈಶ್ವರಪ್ಪನವರು ನೀರಾವರಿ ಮಂತ್ರಿಗಳಾಗಿ ತಮಗೆಲ್ಲ ಗೊತ್ತಿದೆ. ಫಸ್ಟು ಬೆಳಗಾಂನಲ್ಲಿ ಅವನು ಕಳಸಾ ಬಂಡೂರಿಗೆ ಗುದ್ಲಿ ಪೂಜೆ ಮಾಡತಕ್ಕಂಥ ಕೆಲಸ ಆಯಿತು ಮತ್ತು ಸುವರ್ಣಸೌಧಕ್ಕೆ ಗುದ್ಲಿ ಪೂಜೆ ಮಾಡತಕ್ಕಂಥ ಕೆಲಸ ಆಯಿತು, ತಮ್ಗೆ ಗೊತ್ತಿರಲಿ. ಅದಲ್ಲದೆ ಮುಳವಾಡ ಮತ್ತು ಚಿಮ್ಮಲ್ಗಿ ಏತ ನೀರಾವರಿ ಯೋಜನೆಗೆ ಇನ್ ಪ್ರಿನ್ಸಿಪಲ್ ಅಪ್ರೂವಲ್ ಅನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನ ಕ್ಯಾಬಿನೆಟಲ್ಲಿ ಆಯಿತು. ಅದಾದಮೇಲೆ ಯಡಿಯೂರಪ್ಪಾಜಿಯವರು 2008ರಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಆದ ತಕ್ಷಣವೇ ಬೆಳಗಾವಿನ ಸುವರ್ಣಸೌಧಗೆ 400 ಕೋಟಿ ರೂಪಾಯಿಗಳನ್ನು ಕೊಟ್ಟು ಉತ್ತರ ಕರ್ನಾಟಕದಲ್ಲಿ ಬಹುದೊಡ್ಡ ಸುವರ್ಣಸೌಧವನ್ನು ಕಟ್ಟುವಂಥ ತೀರ್ಮಾನ ಮಾಡಿದ ಸಂಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತಾರೆ. ಕಳಸಾ ಬಂಡೂರಿಗೆ ಅದೇ ಸಂದರ್ಭದಲ್ಲಿ ಸುಮಾರು 50 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅಲ್ಲಿ ಕಾಮಗಾರಿಯನ್ನು ಪ್ರಾರಂಭ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಮತ್ತು ವಿಶೇಷವಾಗಿ ಕೃಷ್ಣಾ ನೀರಾವರಿ ಯೋಜನೆಗೆ ಸನ್ಮಾನ್ಯ ಬಸನಗೌಡರ ಕೊಡುಗೆ ಶೂನ್ಯ. ಸಾರ್ವಜನಿಕ ಬದುಕಿನಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ಒಬ್ಬ ಜನಪ್ರತಿನಿಧಿ ಕರ್ತವ್ಯ. ಯಾವುದೇ ಸಂದರ್ಭದಲ್ಲಿ ಆ ವ್ಯಕ್ತಿ ಹೋರಾಟ ಮಾಡಿಲ್ಲ. ಗಮನದಾಗಿರಲಿ, 2009ರಲ್ಲಿ AS ಪಾಟೀಲ್ ನಡಳಿನ ಅಂತ ದಾಖಲಾತಿ ಇದೆ, ಎಲ್ಲ ವಿಡಿಯೋಗಳಿದ್ದಾವೆ. 2008ರಲ್ಲಿ ನಾನು MLA ಆಗ್ತೇನೆ. 2009ರಲ್ಲಿ ಡಿಸೆಂಬರ್ನಲ್ಲಿ ದೇವರಿಪ್ಪರಿಗೆಯಿಂದ ಆಲಿಮಟ್ಟಿವರೆಗೆ 8 ದಿನಗಳ ಕಾಲ ಪಾದಯಾತ್ರೆ ಮಾಡ್ತೇನೆ. ಪ್ರಥಮವಾಗಿ ಬೆಳಗಾವಿ ಅಧಿವೇಶನದಲ್ಲಿ ಆ ಭಾಗದ ನೀರಾವರಿ ಯೋಜನೆ ಬಗ್ಗೆ ಚರ್ಚೆ ಆಗ್ತದೆ. ಅದನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಅದನ್ನು ಎಕ್ಸೆಪ್ಟ್ ಮಾಡ್ತಾರೆ. ಇನ್ ಪ್ರಿನ್ಸಿಪಲ್ ಅಪ್ರೂವಲ್ನ ಕೊಟ್ಟು ನಂತರ ಪ್ರೊಸೆಸ್ ಆದಮೇಲೆ ಸದಾನಂದ ಗೌಡರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಮತ್ತೆ ನಾನು 2012 ಗಮನದಾಗಿರಲಿ, 2012 ಜುಲೈ 16ನೇ ತಾರೀಕಿನಿಂದ ಜುಲೈ 22ನೇ ತಾರೀಕು ನನ್ನ ಹುಟ್ಟುಹಬ್ಬದ ದಿನ 8 ದಿನಗಳ ಕಾಲ ಬಂಡಿ ಯಾತ್ರೆಯನ್ನು ಇಡೀ ಜಿಲ್ಲೆಯಲ್ಲಿ ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಯಾತ್ರೆಯನ್ನು ಮಾಡಿ ಹೋರಾಟ ಮಾಡಿದಾಗ ಅಸೆಂಬ್ಲಿ ನಡೀತಿತ್ತು. ಆಗ ಸನ್ಮಾನ್ಯ ಸದಾನಂದ ಗೌಡರು ಕೂಡಲೇ ಮೀಟಿಂಗನ್ನು ಕರೆದು ಇದಕ್ಕೆ ಟೆಂಡರ್ ಕರಲಿಕ್ಕೆ ಆದೇಶ ಮಾಡ್ತಾರೆ. ಅದಾದಮೇಲೆ ಜಗದೀಶ್ ಶೆಟ್ಟರ್ ಅವರು ಮುಖ್ಯಮಂತ್ರಿ ಇದ್ದರು. ಫೆಬ್ರವರಿ 2013ರಲ್ಲಿ ಏಕಕಾಲಕ್ಕೆ 2800 ಕೋಟಿ ರೂಪಾಯಿಗಳ ಆ ಒಂದು ಅವತ್ತಿನ ಕಾಲದಲ್ಲಿ ನಾನು ಹೇಳ್ತಾ ಇರೋದು 17,303 ಕೋಟಿ ರೂಪಾಯಿಗೆ ಅಪ್ರೂವಲ್ನ ಕೊಟ್ಟು ಅದರಲ್ಲಿ 2,800 ಕೋಟಿ ರೂಪಾಯಿ ಟೆಂಡರ್ ಕರೀತಕ್ಕಂಥ ಕೆಲಸ ಆಗಿರ್ತಕ್ಕಂಥದ್ದು, ಕೆಲಸ ಮುಗಿದಿರ್ತಕ್ಕಂಥದ್ದು ಕೂಡ ನಮ್ಮ ಕಾಲದಲ್ಲಿ ಅಂತಕ್ಕಂಥದ್ದು. ಇದನ್ನು ಬಹಳ ಸ್ಪಷ್ಟವಾಗಿ ತಮ್ಮ ಹೇಳಲಿಕ್ಕೆ ಬಯಸ್ತೇನೆ.